ವೀಕ್ಷಕರೇ, ಸಿದ್ದರಾಮಯ್ಯ ಹುಂಡಿಯಲ್ಲಿ ನಾನೀಗ ಕೂತಿದ್ದೀನಿ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಾಗಿದೆ. ಅವ್ರ ಊರಿನ ಜನ ಏನ್ ಹೇಳ್ತಾರೆ ಅಂತ ಮಾತಾಡಿಸ್ತಾ ಹೋಗೋಣ. ಏನ್ ಹೇಳ್ತೀರಿ ಸರ್? ಸಿದ್ದರಾಮಯ್ಯ ಅವರು ಇವತ್ತು ರಾಜೀನಾಮೆ ಕೊಟ್ರು. ರಾಜೀನಾಮೆ ಕೊಟ್ಟೋದಕ್ಕೆ ನಮಗೆ ಬಹಳ ದುಃಖ ಆಯ್ತದ. ಈಗ ಒಳ್ಳೆ ಆಡಳಿತ ಕೊಟ್ಟಿದ್ರು ಸಾಹೇಬರು, ಒಳ್ಳೆ ಇದು ಕೊಟ್ಟಿದ್ರು. ಏನು ಒಂದು ಸಾರಿ ಒಂದು ಹಗರಣ ಇರಲಿಲ್ಲ. ಏನೋ ಹೈಕಮಾಂಡ್ ಏನೋ ನಮ್ಮ ಸಾಹೇಬರನ್ನ ಏನೋ ಎತ್ಲ ಕೇಳಿದ್ರೆ ಏಕ್ ತುಮು ಅವರ ರಾಜೀನಾಮೆ ಕೊಡ್ಸೋದು ಬಹಳ ನಮಗೆ ಬಹಳ ದುಃಖ ಆಯ್ತದ. ಯಾಕೆ ನಾಳೆ ಇನ್ನು ಹಿಂದುಳಿದವರು OBC ನೀವು ಮತ ಹಾಕ್ಬೇಕಾದ್ರೆ ನಿಮ್ಗೆ ಬಹಳ ಕಷ್ಟ. ಹಾ ಹೌದು ಸರ್, ಹಂಗೆ ಬಹಳ ಕಷ್ಟ ಇನ್ನು. ಯಾಕೆ ನಮ್ಮ ಈ ರೀತಿ ನಮ್ಮ ಮಧ್ಯಾಹ್ನಾಂತರ ನಮ್ಮ ಸಾಹೇಬ್ರದ ಏನೋ ಹಗರಣ ಇಲ್ಲ, ಏನು ಎತ್ತಿಲ್ದ ಅವ್ನ ಅವ್ರು ಕಿತ್ತಾಕಿರಲ್ಲ ಅನ್ನೋದು ಬಹಳ ಪ್ರತಿ ನಮ್ಗೆ ಬಹಳ ದುಃಖ ಆಯ್ತದ. ಯಾಕೆ ನಮ್ಗೆ ಬಹಳ ಯಾಕೆ ಅವ್ರಿಗೆ ಏನು ಹಗರಣ ಇಲ್ಲ, ಏನಿಲ್ಲ, ಎತ್ತಿಲ್ಲ. ಏಕ್ ತುಂಬ ನಮ್ಮ ಸಾಹೇಬ್ರನ್ನ ಈ ರೀತಿ ಏನು ಕೇಳಿದೆ ನಮ್ಮ ಇದು ಮಾಡಲ್ಲ, ನಮ್ಗೆ ಬಹಳ ದುಃಖ ಆಯ್ತು. ಒಳ್ಳೆ ಆಡಳಿತ ಕೊಟ್ಟಿದ್ದು ಇಲ್ಲಿವರೆಗ. ಹೌದು, ಒಳ್ಳೆ ಆಡಳಿತ ಕೊಟ್ಟಿರೋ, ಇಷ್ಟೊಂದು ಭಾಗ್ಯ ಕೊಟ್ಟಿರೋ, ಒಂದು ಚೂರು ಅವ್ರಿಗೆ ಹಗರಣ ಇಲ್ಲ. ಏಕ್ ತುಂಬ ಬಂದು ನಮ್ಮ ಸಾಹೇಬ್ರನ್ನ ಕಿತ್ತು ಈ ರೀತಿ ಹೈಕಮಾಂಡ್ ಇದು ಮಾಡ್ತಲ್ಲ ಅಂದ್ರೆ ಇವ್ರಿಗೆ ಇನ್ನೊಂದು ಎಷ್ಟು ಎಲೆಕ್ಷನ್ಗೆ ಬಹಳ ಗ್ಯಾರಂಟಿ. ಈಗ 135 136 ಅದ. ನೀ ಅವ್ರಿಗೆ 70 ಬರ್ಬೇಕಾದ್ರು ಕಾಂಗ್ರೆಸ್ ಇದಕ್ಕಂತಲ್ಲ OBC ಇದು ಹಿಂದುಳಿದವರು ಇನ್ನು ಬಹಳ ಇದಾಗ್ಬಿಡ್ತು ಅಷ್ಟೇ. ಸಿದ್ದರಾಮಯ್ಯ ಅವ್ರಿಗೆ ಅನ್ಯಾಯ ಆಯ್ತು ಅಂತೀರಿ? ಅನ್ಯಾಯ ಆಯ್ತು. ಯಾಕೆ ಅವ್ರಿಗೆ ಏನು ಹಗರಣ ಇತ್ತು ಅವ್ರದ್ದು, ಏನು ಎತ್ತಲೆ ಏನು ಮಾಡಿದೆ ಏಕ್ ತುಂಬ ಅವ್ರು ಕಿತ್ತಾಕಿದ್ರೆ ನಮಗ್ ಬಹಳ ದುಃಖ ಆಯ್ತು. DK ಶಿವಕುಮಾರ್ ಅವರು ಅವ್ರು ಮುಖ್ಯಮಂತ್ರಿ ಆಗಿ ನಮ್ಮ ಅದೇ ಅಭ್ಯಾಸ ಇಲ್ಲ. ಮತ್ತೆ ಅವ್ರದ್ದು ಹಗರಣ ಏನು ಇಲ್ಲ, ಕಿತ್ತಾಕಿರಲ್ಲ ನಮ್ಮ ಸಾಹೇಬ್ರನ್ನ ಏನೋ ಇದು ಮಾಡಿದೆ ಅನ್ನೋದು ನಮಗೆ ಬಹಳ ದುಃಖ. ಅಲ್ಲ, DK ಶಿವಕುಮಾರ್ ದುಡಿದ್ರಂತೆ, ಅದಕ್ಕೆ ಅವ್ರು ಕೊಟ್ಟಾರ. ದುಡ್ಡು ಅವ್ರು ಇಲ್ಲ, ಅವ್ರನ್ನ ಕಿತ್ತಾಕಿದ್ರು ಅಂತ ಅವ್ರು ಕೊಟ್ರು ಅಂತ ನಮ್ಗೆ ಏನು ಬೇಜಾರಿಲ್ಲ. ನಮ್ಮ ಸಾಹೇಬ್ರನ್ನ ಏನು ಹಗರಣ ಏನು ಇಲ್ಲ, ಇಷ್ಟೆಲ್ಲ ಮಾಡ್ದವ್ರನ್ನ ನೀವು ಪೂರೈಸಬಹುದಿತ್ತು. ಏನು ಇಲ್ಲ, ಯಾಕೆ ಮಾಡ್ದಲ್ಲ ಅನ್ನೋದು ನಮ್ಗೆ ಬಹಳ ದುಃಖ ಆಯ್ತು. ಬಟ್ ನಿಮ್ ಊರಿಗೆ ಹೆಮ್ಮೆ ತರ ಇದ್ರಲ್ಲ ಸಿದ್ದರಾಮಯ್ಯ. ಪ್ರತಿ ಒಂದು ನಮ್ಮ ಊರಿಗೆ ಒಂದಕ್ಕೆ ಇಲ್ಲ, ನಮ್ಮ ಇಡೀ ಕರ್ನಾಟಕಕ್ಕೆ ಅವರು ಇದು ನಮ್ಮ ಊರು ಒಂದು, ನಮ್ಮ ಗ್ರಾಮಕ್ಕೆ ನಮ್ಮ ಸಾಹೇಬ್ರಿಗೆ ಇಲ್ಲೇ ಅವರು ಒಂದೇ ಊರಾಗ ಅಂತಿಲ್ಲ. ಯಾರೊಬ್ಬರ ಪ್ರತಿಯೊಬ್ಬರು ಯಾಕೋ ಏನ್ ಬಂದ ಏನ ಅಂತ ಪ್ರತಿಯೊಬ್ಬರು ಕೇಳ್ತೀವಿ. ನಮ್ಮೊಬ್ಬರನ್ನೆಲ್ಲ ಸಹ ಪ್ರತಿ ಕರ್ನಾಟಕದಲ್ಲಿ ಯಾರು ಆದ್ರೂ ಅಲ್ಗ ಯಾಕ್ರೋ ಏನ್ ಬಂದ್ರಿ ಏನ ಅಂತ ಕೇಳೇ ಅವರು ಕೇಳ್ತಿದ್ರು. ಬಂದಾಗ ಏನಂತ ಮಾತಾಡಿಸ್ತಿದ್ರು ಊರಿಗೆ? ನಮ್ಮ ಊರಿಗೆ ಬಂದ್ರು, ಊರಿನಲ್ಲಿ ಜನ ರಸ್ತೆ ಬಿಟ್ರೆ ಮೈಸೂರಿಗೆ ಬೆಂಗಳೂರಿಗೆ ಹೋದಾಗ ಯಾಕಪ್ಪ ಏನ್ ಬಂದ ಏನೋ ಬರಲ್ಲ ಏನೋ ಅಂತ ಸಮಸ್ಯೆ ಕೇಳ್ತಾ ಇದ್ವಿ ಪ್ರತಿಯೊಬ್ಬನು. ನಾನು ಒಬ್ಬನೇ ಇಲ್ಲ, ಯಾರೇ ಊರಿನವ್ರು ಇಂಥವ್ರೆ ಅಂತ ಅವ್ರಿಗೆಲ್ಲ ನಮ್ಮ ಸಾಹೇಬರು, ನಮ್ಮ ತಂದೆ ಅವರು ಚಿಕ್ಕಪ್ಪ ದೊಡ್ಡಪ್ಪನ ಬಗ್ಗೆ ಸ್ವಂತ ಚಿಕ್ಕಪ್ಪ ನಮ್ಗ ಹಿಂಗ ಆಯ್ತಲ್ಲ ಅಂತ ನೆನೆಯಿಂದ ನಿಜವಾಗ್ಲು ಬಹಳ ದುಃಖ ಆಯ್ತು. ನಮ್ಮ ಸಾಹೇಬ್ರ ಕೂತ್ಕೊಂಡು ನೀವೆಲ್ಲ ಊರವ್ರಿಲ್ಲ ಹಂಗಲ್ಲ, ಏನು ಹಗರಣ ಏನು ಇಲ್ಲಿ ಎತ್ತಲಿಲ್ಲ. ಏಕ್ ತುಂಬ ಅವ್ರದ್ದು ಹಗರಣ ಏನೋ ಒಂದು ದೂರು ಇದಿಲ್ಲ, ಒಂದು ಚೂರು ಇಲ್ಲಿವರೆಗೆ ಕಪ್ ಚುಕ್ಕಿ ತಗೊಂಡಿಲ್ಲ. 17 ಸಾರಿ ಬಡ್ಜೆಟ್ ಮಂಡಿಸ್ತವ್ರು, 8 ವರ್ಷ 8 ತಿಂಗಳು ಮುಖ್ಯಮಂತ್ರಿ ಆದವರು. ಇವತ್ತು ಏಕ್ ತುಂಬ ಏನು ಹಗರಣ ಇಲ್ಲಿ, ಅವ್ರನ್ನ ಮುಖ್ಯಮಂತ್ರಿಯಿಂದ ಕೆಳಗೆ ಇಳಿಸ್ತಿರಲ್ಲ ಅನ್ನೋದು ಹೈಕಮಾಂಡ್ ಮೇಲೆ ಏನೋ ತೊಂದರೆ ಕೊಡಿದ್ರೆ ನಮ್ಮ ಸಾಹೇಬರು ಹಿಂಗೆ ಮಾಡಿದ್ರಲ್ಲ ಅನ್ನೋದು ನಮ್ಗೆ ಬಹಳ ದುಃಖ ಆಯ್ತು. ಕಣ್ಣೀರಿಟ್ರ ನೀವೆಲ್ಲ? ಕಣ್ಣೀರ ಈಗಲೂ ದುಃಖ ಹೇಳಕ ದುಃಖ ತಡೆಯಕ್ಕೆ ಆಯ್ತಾರೆ ಇವಾಗಲೂ. ಅಯ್ಯೋ ಪಾಪ ಮಿನಿಸ್ಟರ್ಗಳೆಲ್ಲ ಅವ್ರು ಬೆಳೆಸಿರೋರು ಎಲ್ಲರೂ ಅಳ್ತಿದ್ರು. ಅವರೇ ನೋಡಿದಾಗ ಟಿವಿ ನೋಡ್ತಾ ಇದ್ದಾಗ ದುಃಖ ಕಣ್ಣೀರು ಅವರ ಇದರಲ್ಲಿ ಅಳ್ತಾ ಇದ್ದಾಗ ಅವ್ರಿಗೆ ಅಷ್ಟು ದುಃಖ ಬಂದಾಗ ನಮ್ಗೆ ಅಷ್ಟು ದುಃಖ ಆಗ್ಬಾರ್ದು ಮತ್ತ. ನೋಡಿ, ನೀವೆಲ್ಲ ಓಟ್ ಹಾಕಿ ಗೆಲ್ಸಿ ಅವ್ರನ್ನ MLA ಮಾಡಿದ್ದಕ್ಕೆ ಈ ಕ್ಷೇತ್ರದಿಂದ ನಮ್ಮ ಹಿಂದುಳಿದವರು OBC ಎಲ್ಲ ಸಾಹೇಬರ ಮುಖ ನೋಡಿನೇ ಓಟ್ ಕೊಡ್ರಿ ಜಾಸ್ತಿ. ನೆಕ್ಸ್ಟ್ ಓಟ್ ಕೊಡ್ಬೇಕು, ಕಾಂಗ್ರೆಸ್ಗೆ ಓಟ್ ಕೊಡ್ಬೇಕಾದ್ರೆ ನಮ್ಮ ಹಿಂದುಳಿದ ವರ್ಗದ ನಾಯಕನ ಈ ರೀತಿ ಮಾಡಿದ್ರಲ್ಲ, ಏನು ಹಗರಣ ಇಲ್ಲ ಈ ರೀತಿ ಇಳಿಸ್ರಲ್ಲ ಅನ್ನೋದು ಬಹಳ ಹೈಕಮಾಂಡ್ಗೆ ಒಳ್ಳೆ ವರದಿ ಕೊಡ್ತಾರ. ಪಾಠ ಕಲಿಸ್ತೀರಿ ಕಾಂಗ್ರೆಸ್? ಕಲಿಸ್ತಾರ. ನಮ್ಮೊಬ್ಬರೇ ಅಲ್ಲ, ಇಡೀ ಕರ್ನಾಟಕನೇ ಅವ್ರಿಗೆ ಕಳಿಸ್ತಾರೆ. OBC ಒಬ್ಬ ಹಿಂದುಳಿದ ನಾಯಕನ ಈ ರೀತಿ ಮಾಡಿ ಕಳಿಸ್ತಿರಲ್ಲ, ಅವ್ರು ಏನ್ ಮಾಡಿದ್ರು ಒಂದು ಚೂರು ಕಪ್ಪು ಚುಕ್ಕಿ ಇಲ್ಲಿವರೆಗೆ ಇರ್ಲಿಲ್ಲ ಅವ್ರದ್ದು. ನೋಡಿ, ಒಂದು ಚೂರು ಕಪ್ಪು ಚುಕ್ಕಿ ಇರ್ಲಿಲ್ಲ. ನಿಮ್ಮ ಊರವ್ರಿಗೆಲ್ಲ ಸಖತ್ ಬೇಜಾರಾಗಿರುತ್ತೆ. ನಮ್ಮ ಊರು ಒಂದೇ ಅಲ್ಲ, ಬರೀ ಜಿಲ್ಲೆಗಳಿಗೂ ಬರೀ ಇದಕ್ಕೂ ಕರ್ನಾಟಕದಲ್ಲೇ TV ನೋಡ್ತಾ ಇದ್ದಾಗ ಅವ್ರು ಅಲ್ಲಿ ಗುಣ ಅಂತ ಎಲ್ಲ ಹೇಳ್ತಾರೆ ನಮ್ಗೆ. ಅದಕ್ಕೆ ಅವ್ರಿಗೆ ಅಷ್ಟು ಇದಾದ್ಮೇಲೆ ನಮ್ಗೆ ಎಷ್ಟು ದುಃಖ ಬರ್ಬೋದು. ಅದೇ ಅವ್ರದ್ದು ಹಗರಣ ಅಂದ್ಬಿಟ್ಟು ಹೌದು ನೋಡ್ತಾ ಇದ್ದು 2 ಗಂಟೆ ಇದ್ದು ನೆನ್ನೆಯಿಂದ ಗೊತ್ತಾಯ್ತು. ನೋಡ್ತಾ ಇದ್ದು ನೋಡೋದೇ ಬೇಡ, ಊಟ ಹೊರಗಡೆ ಬಂದು. ಹೌದು ಸರ್.
ಈಗ ಭೇಟಿ ಆಗ್ತೀರಿ ಸಿದ್ದರಾಮಯ್ಯ ಅವರ ಊರಿಗೆ ಬಂದ್ರೆ ಅಥವಾ ನೀವೇ ಹೋಗಿ ಬೆಂಗಳೂರಿಗೆ ಕಾಣ್ತೀರಿ? ಬೆಂಗಳೂರಿಗೆ ಮೈಸೂರಿಗೆ ಹೋದಾಗ ಯಾಕೆ ಬಂದ ಏನೋ ಏನೇ ಹೇಳೋ ಅಂತಿದ್ರು. ಅಪ್ಪ ಬಂದೆ ಸುಮ್ಮನೆ ನಮ್ಮ ಚಿಕ್ಕಪ್ಪ ನಮ್ಮ ತಂದೆನೂ ಅವರು ಸ್ವಂತ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು. ಸಾಯವರು ನಮ್ಮ ತಂದೆನ ಸ್ವಂತ ಚಿಕ್ಕಪ್ಪ ದೊಡ್ಡಪ್ಪನ. ನಾವು ಯಾರು ನಮ್ಮೊಬ್ಬರೇ ಅಲ್ಲ, ಪ್ರತಿಯೊಬ್ಬರು ಇಡೀ ಕರ್ನಾಟಕದಲ್ಲಿ ಅವ್ರ ಕಂಡ್ರೆ ಎಷ್ಟೊಂದು ಹಿಂದುಳಿದವರು ಓಬಿಸಿ ಪ್ರತಿಯೊಬ್ಬರು ಒಂದು ಜಾತಿ ಅವರು ಇವರು ಅಣ್ಣ ತಮ್ಮದಿರು ಅವ್ರು ಇವರೆಲ್ಲ ಪ್ರತಿಯೊಬ್ಬರನ್ನ ಅವರು ಮಾತಾಡ್ಸಿ ಏನಪ್ಪ ಏನ್ ಬಂದ ಏನೋ ಪ್ರತಿ ಕೇಳ್ತೀವಿ. ಹೌದು, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ ವೀಕ್ಷಕರೇ, ನೋಡಿ ಅವ್ರು ಹೇಳೋದು ಏನು ಅಂತಂದ್ರೆ ಹಾ ಕರಿಗಯ್ಯ ಅಂತ. ಕರ್ಗಯ್ಯ, ಓ ಸೂಪರ್, ಚಲೋ ಮಾತಾಡಿದ್ರಿ ಬಿಡಿ. ಓಕೆ ವೀಕ್ಷಕರೇ, ಸಿದ್ದರಾಮಯ್ಯ ಅವರ ಊರಲ್ಲಿ ಚಿಕ್ಕ ಮಗುವಿನಿಂದ ಹಿಡಿದು ವಯೋವೃದ್ಧರ ತನಕ ಎಲ್ಲರೂ ಕೂಡ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಅವರಲ್ಲಿ ನೋವಿದೆ, ಅವರಲ್ಲಿ ಸಂಕಟ ಇದೆ. ತಮ್ಮ ಊರಿನ ಹೆಮ್ಮೆಯ ಪುತ್ರನ ರಾಜೀನಾಮೆ ಪಡೆದದ್ದಕ್ಕಾಗಿ ಆಕ್ರೋಶ ದೊಡ್ಡ ಪ್ರಮಾಣದಲ್ಲಿದೆ. ಅದನ್ನ 28ರ ಚುನಾವಣೆಯಲ್ಲಿ ತೋರಿಸ್ತೀವಿ ಅಂತ ಹೇಳ್ತಿದ್ದಾರೆ. ಮತ್ತಷ್ಟು ಜನರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್, ಸಿದ್ದರಾಮನ ಹುಂಡಿ.